Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಶಿವಸೇನಾ ಪಕ್ಷಗಳಿಂದ NDA ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂಥ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದ್ದೀರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇದು ಪ್ರಭಾವ ಬೀರುತ್ತೆ ಸರ್ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತೆ GBA ಚುನಾವಣೆ? ಇಲ್ಲ, ಅದರ ಬಗ್ಗೆ ನಮ್ಮ ಪಕ್ಷವು ಸಿದ್ಧತೆ ಏನು ಮಾಡಬೇಕು. ಅದು GBA ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೂ ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವು ಈಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ಸರ್, ಈಗ ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಈಗ GBA ಮತ್ತೆ ಸ್ಥಳೀಯ ಸಂಸ್ಥೆ ಎರಡು ನಿಮ್ಮ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ. ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂತ ಪ್ಲಾನ್ ಏನಾದ್ರು ಆಗುತ್ತೆ? ಒಂದೇ ನಿಮಿಷ, ನಮ್ಮಲ್ಲಿ ಮುಕ್ತವಾದಂಥ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ಥರ ಒಂದು ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ BJP ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನು ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ಉದ್ದೇಶ, ನಮಗಿರ್ತಕ್ಕಂಥ ನನ್ನ ಉದ್ದೇಶ, ನಮ್ಮ ಪಕ್ಷದ ಉದ್ದೇಶ ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಿಂದ ಹೋಗಬೇಕು. ಅದಕ್ಕೆ ನಾವು ತಯಾರಾಗಿದ್ದೇವೆ. ಆ ವಿಷಯದಲ್ಲಿ ಎಲ್ಲ ರೀತಿ ಮುಕ್ತವಾದಂಥ ಅವಕಾಶ ಇಟ್ಕೊಂಡಿದ್ದೇವೆ. ಅದರಿಂದ ಆ ಸಮಯಕ್ಕೆ ಏನು ತೀರ್ಮಾನ ಆಗಬೇಕು, ರಾಜ್ಯಕ್ಕೆ ಒಂದು ಉತ್ತಮವಾದ ಆಡಳಿತ, ಅದರಲ್ಲೂ ಬೆಂಗಳೂರು ನಗರ ಹಲವಾರು ವರ್ಷಗಳಿಂದ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಷ್ಟೇ ಅಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬರೀ ಲೂಟಿ ಆಗ್ತಾ ಇದೆ. ಕಸ ವಿಲೇವಾರಿಯಿಂದ ಹಿಡಿದು ಗುಂಡಿ ಮುಚ್ಚತಕ್ಕಂಥದ್ರಿಂದ ಹಿಡಿದು ಯಾವ್ಯಾವ ಥರ ಯಾವ್ಯಾವ ಪಕ್ಷಗಳ ನಡವಳಿಕೆ, ಯಾವ್ಯಾವ ಪಕ್ಷಗಳ ಕಾಣಿಕೆ ಏನಿದೆ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ, ಬೆಂಗಳೂರಿನ ಇಂಥ ಒಂದು ಪರಿಸ್ಥಿತಿಗೆ, ಈ ವಿಷಯಗಳನ್ನೇ ಮುಂದಿಟ್ಕೊಂಡು ನಾವು ಜನಗಳ ಹತ್ರ ಹೋಗಬೇಕಾಗಿದೆ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ. ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ತಮಿಳುನಾಡಿನಲ್ಲಿ ಒಂದು ರೀತಿ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಈಗಾಗಲೇ BJPಯ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ, ಅಮಿತ್ ಶಾ ಅವರು ಗೃಹ ಸಚಿವರೇನಿದ್ದಾರೆ, ಪ್ರಧಾನಮಂತ್ರಿಗಳು ಎಲ್ಲರೂ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಹುಶಃ ಭಾಳ ಬೇರೆ ಪಕ್ಷಗಳಿಗಿಂತ ಮುಂದಿದ್ದಾರೆ. ಮುಂದಿನ ದಿನಗಳು ಏನೇನಾಗುತ್ತೆ ನೋಡೋಣ. ನೋಡೋಣ ಸರ್ಕಾರ ಏನು ಮಾಡುತ್ತೆ, ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ. ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ, ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.